ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜುಲೈ 30, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಹಾಗೆ ಆರಂಭ ಮಾಡೋಕ್ಕಿಂತ ಮುಂಚೆ ಲ್ಯಾಕ್ಸ್ ಆ್ಯಂಡ್ ಐಎಸ್ ಕಡೆಯಿಂದ ಒಂದು ಪ್ರಕಟಣೆ. 2022ನ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ August 1, 2021 ಆರಂಭ ಆಗ್ತಾ ಇದೆ. ಇದರೊಳಗೆ NCERT ಫೌಂಡೇಶನ್ ಕೋರ್ಸ್, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್, ಟೆಸ್ಟ್ ಸೀರೀಸ್ ಎಲ್ಲವೂ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ 23 ಜುಲೈ ಸಂಚಿಕೆಯಲ್ಲಿ ಕೊಟ್ಟಂಥ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆರ್ ಯೂನಿಯನ್ ಟೆರಿಟರಿ ಈಸ್ ನಾಟ್ ಕವರ್ಡ್ ಬೈ ಗಂಗಾ ರಿವರ್ ಬೇಸಿನ್. ರಿವರ್ ಬೇಸಿನ್ ಅಂತಂದರೆ ಇಟ್ಸ್ ಅ ಪೋರ್ಷನ್ ಆಫ್ ಲ್ಯಾಂಡ್ ಡ್ರೈನ್ಡ್ ಬೈ ರಿವರ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್. ಸೊ ಗಂಗಾ ಹಾಗೂ ಅದರ ಟ್ರಿಬ್ಯೂಟರೀಸ್ ಯಾವ ಪ್ರದೇಶವನ್ನು ಡ್ರೈನ್ ಮಾಡ್ತವೆ, ಎಲ್ಲಿ ಹರಿತವೆ, ಅವನ್ನ ರಿವರ್ ಬೇಸಿನ್ ಅಂತ ಕರೆಯುವಂಥದ್ದು. ಇಲ್ಲಿ ಕೊಟ್ಟಿರುವಂಥ 4 ರಾಜ್ಯಗಳಲ್ಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಹರಿಯೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇರೋದು. ಸೊ ಜಾರ್ಖಂಡ್, ಒರಿಸ್ಸಾ, ಡೆಲ್ಲಿ, ಉತ್ತರಾಖಂಡ್. ಈ 4ರಲ್ಲಿ ಈಸಿಯಾಗಿ ಗೆಸ್ ಮಾಡ್ಬೋದಾಗಿರುವಂಥದ್ದು ಉತ್ತರಾಖಂಡ್. ಯಾಕೆಂದರೆ ಉತ್ತರಾಖಂಡಿಂದಾನೇ ಗಂಗೋತ್ರಿ ಗ್ಲೇಷಿಯರಿಂದಾನೇ ಗಂಗಾ ಹುಡ್ತಾ ಇರೋದಲ್ವಾ. ದೆಹಲಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಯಮುನಾ ಹರಿಯತ್ತೆ. ಯಮುನಾ ಒನ್ ಆಫ್ ದ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ಗಂಗಾ. ಸೊ ಡೆಲ್ಲಿಯಲ್ಲಿ ಕೂಡ ಗಂಗಾ ರಿವರ್ ಬೇಸಿನ್ ಇದೆ. ಜಾರ್ಖಂಡಲ್ಲಿ ಗಂಗೆಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಗಿರುವಂಥ ದಾಮೋದರ್ ರಿವರ್ ಹರಿಯುತ್ತೆ. ಸೊ ಜಾರ್ಖಂಡ್ ಕೂಡ ಗಂಗಾ ರಿವರ್ ಬೇಸಿನ್ ಒಳಗೆ ಬರುತ್ತೆ. ಅದರಲ್ಲಿ ಒರಿಸ್ಸಾ ತನಕ ಯಾವುದೂ ಟ್ರಿಬ್ಯೂಟರಿ ತಲುಪ್ತಾ ಇಲ್ಲ. ಹಾಗಾಗಿ ಒರಿಸ್ಸಾ ಗಂಗಾ ರಿವರ್ ಬೇಸಿನ್ ಒಳಗೆ ಬರೋದಿಲ್ಲ. ಇಲ್ಲಿ ಉತ್ತರ ಬಿ, ಒರಿಸ್ಸಾ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್, ಡಿಕ್ಲೇರ್ ಮೊರಟೋರಿಯಂ ಆನ್ ದ ಯೂಸ್ ಆಫ್ ಪೆಗಸಿಸ್. ಇದು ನಿಮ್ಮ ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ, ಕರೆಂಟ್ ಅಫೇರ್ಸ್ ಕೆಳಗೆ ಬರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ಕೂಡ ಇದನ್ನು ನಾವು ತಗೋಬೋದು. ಡಿಕ್ಲೇರ್ ಮೊರಟೋರಿಯಂ ಆನ್ ದ ಯೂಸ್ ಆಫ್ ಪೆಗಸಿಸ್ ಈ ಆರ್ಟಿಕಲಲ್ಲಿ ಮತ್ತೆ ನಾವು ಪೆಗಸಿಸ್ ಲೀಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಇದ್ರ ಬಗ್ಗೆ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಈಗ ಈ ಆರ್ಟಿಕಲ್ನ ಮೂಲಕ ನಾವು ಪ್ರಿಲಿಮ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಏನೇನು ಗೊತ್ತಿರಬೇಕು ಈ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ, ಹಾಗೆ ಇವತ್ತಿನ ದಿನಪತ್ರಿಕೆಯಲ್ಲಿ ಇನ್ನೊಂದು ಎಡಿಟೋರಿಯಲ್ ಇದೆ. ಹಾಗಾಗಿ ಮೇನ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೇನು ತಿಳಿದಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಪೆಗಸಿಸ್ ಅನ್ನೋದು ಒಂದು ಸ್ಪೈವೇರ್. ಇದನ್ನು ಇಸ್ರೇಲ್ನ NSO ಕಂಪ್ನಿ ತಯಾರಿಸಿರುವಂಥದ್ದು. ಸ್ಪೈವೇರ್ ಅಂದರೆ ಏನು? ಸ್ಪೈವೇರ್ ಅಂತ ಅಂದರೆ ಇಟ್ಸ್ ಅ ಮಲೀಷಿಯಸ್ ಸಾಫ್ಟ್ವೇರ್. ಒಂದು ಸಾಫ್ಟ್ವೇರ್ನ ದುರುದ್ದೇಶದಿಂದ ತಯಾರಿಸಿರುವಂಥದ್ದು. ಯಾವ ದುರುದ್ದೇಶ? ಇನ್ನೊಬ್ಬರ ಪರ್ಸ್ನಲ್ ಇನ್ಫಾರ್ಮೇಷನ್, ವೈಯಕ್ತಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡೋ ಕಾರಣದಿಂದ ಅವರಿಗೆ ಗೊತ್ತಿಲ್ಲದೆ, ವಿತೌಟ್ ದ ನಾಲೆಡ್ಜ್ ಆಫ್ ದ ಯೂಸರ್, ಅವರ ಡಿವೈಸ್ನ ಮೂಲಕ ಆಕ್ಸೆಸ್ನ ಪಡೆದು ಆ ಮಾಹಿತಿಯನ್ನು ಪಡ್ಕೊಳ್ಳೋದು. ಅದರ ಮೂಲಕ ಯಾರಿಗೆ ಈ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅಂದರೆ ಪೆಗಸಿಸ್ನ ಮೂಲಕ ಸ್ಪೈ ಯಾರು ಕಣ್ಣಿಡ್ತಾ ಇದ್ರು ಅವರಿಗೆ ಮಾಹಿತಿಯನ್ನು ತಲುಪಿಸಲಾಗುತ್ತೆ. ಸೊ ಈ ಪೆಗಸಿಸ್ ಸಾಫ್ಟ್ವೇರ್ ಈಗ ಹೊಸದಲ್ಲ, ಮುಂಚೆ ಕೂಡ ಇತ್ತು. ಅರ್ಲಿಯರ್ ವರ್ಷನ್ 2016ನಲ್ಲಿ ಸ್ಫಿಯರ್ ಫಿಶಿಂಗ್ ಮೂಲಕ ಈ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಅಂದರೆ ಸ್ಪೈ ಇದ್ರ ಮೂಲಕ ಮಾಡ್ತಾ ಇದ್ರು. ಹೇಗೆ ಮಾಡ್ತಾ ಇದ್ರು? ಈಗ ಸೋಷಿಯಲ್ ಇಂಜಿನಿಯರಿಂಗ್ನ ಮೂಲಕ, ಅಂದರೆ ಈಗ ನಾವು ಯಾವುದರಲ್ಲಿ ಇಂಟ್ರೆಸ್ಟೆಡ್ ಇರ್ತೀವಿ ಆ ಥರದ ಲಿಂಕ್ ನಮಗೆ ಬರುವಂಥದ್ದು, SMS ಬರುವಂಥದ್ದು, ಇಮೇಲ್ ಬರುವಂಥದ್ದು, ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅವರಿಗೆ ನಮ್ಮ ಡಿವೈಸ್, ಅಂದರೆ ನಾವು ಇಂಟರ್ನೆಟ್ ಮೂಲಕ ಯಾವ ಡಿವೈಸಲ್ಲಿ ಕನೆಕ್ಟ್ ಆಗಿರ್ತೀವಿ ಆ ಡಿವೈಸ್ನಿಂದಾಗಿ ನಮ್ಮ ಮಾಹಿತಿ ಅವ್ರಿಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈಗ ಈ ತಂತ್ರಜ್ಞಾನವನ್ನು ಇನ್ನಷ್ಟು ಅಪ್ಡೇಟ್ ಮಾಡಿದ್ದಾರೆ. ಈಗ ಸ್ಪಿಯರ್ ಫಿಶಿಂಗ್ ಒಳಗೆ ನಾನು ಕ್ಲಿಕ್ ಮಾಡಿ ನನ್ನ ಮಾಹಿತಿಗೆ ಆಕ್ಸೆಸನ್ನು ಕೊಡ್ತಾ ಇದ್ದೆ ಇನ್ನೊಬ್ಬರಿಗೆ ಅಲ್ವಾ. ಆದರೆ ಈಗ ಇರುವಂಥ ತಂತ್ರಜ್ಞಾನದ ಒಳಗೆ 0 ಕ್ಲಿಕ್, ಅಂದರೆ ನಾನು ಯಾವುದೇ ಕ್ಲಿಕ್ನ ಮಾಡೋ ಅವಶ್ಯಕತೆ ಇಲ್ಲ. ಮುಂಚೆ ಸ್ಪಿಯರ್ ಫಿಶಿಂಗಲ್ಲಿ ಜನರಿಗೆ ನಾವು ಎಚ್ಚರಿಸ್ಬೋದಿತ್ತು, ಈ ರೀತಿ ಮೇಲ್ ಬಂದರೆ ಹುಷಾರಾಗಿರಿ ಅಂತ. ಆದರೆ ಈಗ ಹೊಸ ತಂತ್ರಜ್ಞಾನದ ಕೆಳಗೆ ನಾವೇನು ಕ್ಲಿಕ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನಮ್ಮ ಮೊಬೈಲ್ ಫೋನ್ ಅಥವಾ ಯಾವ ಡಿವೈಸ್ನ ಮೂಲಕ ನಾವು ಇಂಟರ್ನೆಟ್ ಆಕ್ಸೆಸ್ ಮಾಡ್ತಾ ಇದ್ದೀವಿ ಅದರ ಹಾರ್ಡ್ವೇರ್ ಅಥವಾ ನಾವೇನು ಆ್ಯಪ್ಸ್ನ ಬಳಸ್ತೀವಿ ಅದರಲ್ಲಿ ಇರುವಂಥ ಕೆಲವೊಂದು ವಲ್ನರಬಿಲಿಟಿನ ಉಪಯೋಗಿಸ್ಕೊಂಡು ಅವರು ನಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಬೋದು ನಮ್ಮ ಅರಿವಿಲ್ಲದೆ. ಹೀಗೆ ನಮ್ಮ ಅರಿವಿಲ್ದೇ ಏನೇನು ಮಾಹಿತಿಯನ್ನು ಈ ಹೊಸ ಅಪ್ಡೇಟೆಡ್ ವರ್ಷನ್ ಆಫ್ ಪೆಗಸಿಸ್ ಸ್ಪೈವೇರ್ ಕಲೆಕ್ಟ್ ಮಾಡ್ಬೋದು. ನಮ್ಮ SMS ಮಾಹಿತಿ, ಇಮೇಲ್ ಮಾಹಿತಿ, ವಾಟ್ಸಪ್ ಚಾಟಲ್ಲಿ ನಾವೇನು ಮಾತಾಡ್ತಾ ಇರ್ತೀವಿ, ನಮ್ಮ ಫೋಟೋಸ್, ವೀಡಿಯೋಸ್, ಮೈಕ್ರೋಫೋನ್ ಆ್ಯಕ್ಟಿವೇಟ್ ಮಾಡ್ಬೋದು, ಕ್ಯಾಮ್ರಾ ಆ್ಯಕ್ಟಿವೇಟ್ ಮಾಡ್ಬೋದು, ನಮ್ಮ ಕಾಲ್ ರೆಕಾರ್ಡ್ ಮಾಡ್ಬೋದು, GPS ಡೇಟಾ ಮೂಲಕ ನಾವು ಎಲ್ಲಿದ್ವಿ ತಿಳ್ಕೊಬೋದು, ನಮ್ಮ ಕಾಂಟ್ಯಾಕ್ಟ್ ಬುಕ್ ಆಕ್ಸೆಸ್ ಮಾಡ್ಬೋದು. ಇಷ್ಟರ ಮಟ್ಟಿಗೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಈಗ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಹೊಸ ವರ್ಷನ್ನ ಮೂಲಕ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಸ್ಪಿಯರ್ ಫಿಶಿಂಗ್ ಅಂದರೆ ಏನು, 0 ಕ್ಲಿಕ್ ಅಟ್ಯಾಕ್ ಅಂದರೆ ಏನು, ಸ್ಪೈವೇರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈಗ ಇಲ್ಲಿ ನಾವು ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ವಿ, ಪೆಗಸಿಸ್ ಪ್ರಾಜೆಕ್ಟ್. ಇದೊಂದು ಪ್ರಾಜೆಕ್ಟ್ ಪ್ಯಾರಿಸ್ ಬೇಸ್ಡ್ ಫಾರ್ಬಿಡನ್ ಸ್ಟೋರೀಸ್ ಹಾಗೂ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅನ್ನುವಂಥ 2 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಪೆಗಸಿಸ್ನ ಮೇಲೆ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ರು. ಆ ಇನ್ವೆಸ್ಟಿಗೇಷನ್ನ ಮೂಲಕ ಜಗತ್ತಿನಾದ್ಯಂತ ಇರುವಂಥ ಸಾವಿರಾರು ಫೋನ್ ನಂಬರ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಈ ಪೆಗಸಿಸ್ ಸ್ಪೈವೇರ್ನ ಮೂಲಕ ಅನ್ನೋದು ಎಕ್ಸ್ಪೋಸ್ ಆಗಿದೆ. ಈ ಸಾವಿರಾರು ಫೋನ್ ನಂಬರ್ಸಲ್ಲಿ ಭಾರತದ 2 ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ಸ್, 3 ಅಪೋಸಿಷನ್ ಲೀಡರ್ಸ್, ಒಬ್ಬ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಸರ್ಕಾರಿ ಅಧಿಕಾರಿಗಳು, ಸೈಂಟಿಸ್ಟ್ಗಳು, 40 ಜರ್ನಲಿಸ್ಟ್ಗಳು, ಇವರೆಲ್ಲರ
ಮೇಲೆ ಈ ಪೆಗಾಸಿಸ್ ಸ್ಪೈವೇರ್ನ ಮೂಲಕ ಕಣ್ಣಿಡಲಾಗಿತ್ತು ಅಂತ ಈಗ ಮಾಹಿತಿ ಸಿಕ್ಕಿದೆ. ಇದನ್ನು ವಿರೋಧಿಸ್ತಾ ನಮ್ಮ ದೇಶದ ಕೆಲವೊಂದು ಆಕ್ಟಿವಿಸ್ಟ್ಗಳು, ವಿಮೆನ್ ರೈಟ್ಸ್ ಆಕ್ಟಿವಿಸ್ಟ್, ಹ್ಯೂಮನ್ ರೈಟ್ ಡಿಫೆಂಡರ್ಸ್, ಕನ್ಸರ್ನ್ ಸಿಟಿಸನ್ಸ್ ಎಲ್ಲರೂ ಸೇರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಒಂದು ಲೆಟರ್ ಅನ್ನು ಬರೆದಿದ್ದಾರೆ. ಈ ಘಟನೆಯನ್ನ ಸ್ಟೇಟ್ ಸ್ಪಾನ್ಸರ್ಡ್ ಸೈಬರ್ ಟೆರರಿಸಮ್ ಅಂತ ಕರೀತಾ ಇದ್ದಾರೆ. ಇಂಪಾರ್ಟೆಂಟ್ ಆಗಿರುವಂತ ಟರ್ಮ್. ಭಾರತದಲ್ಲಿ ಯಾರ ಮೇಲೆಲ್ಲ ಈ ರೀತಿ ಸ್ಪೈ ಮಾಡಲಾಗ್ತಾ ಇತ್ತು ಅದರಲ್ಲಿ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ನ ಹೆಸರು ಕೂಡ ಬಂದಿದೆ. ಒಂದು ಇಂಡಿಪೆಂಡೆಂಟ್ ಜುಡಿಷಿಯರಿ ಪ್ರಜಾಪ್ರಭುತ್ವಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮೇಲೇ ಈ ರೀತಿ ಕಣ್ಣಿಟ್ಟಿದ್ರು ಅಂತಂದರೆ ಅದರಿಂದ ಕೋರ್ಟ್ನ ಇಂಟಿಗ್ರಿಟಿ ಪ್ರಶ್ನೆಗೆ ಬರೋದಿಲ್ವಾ? ಇನ್ನೊಂದು ಕಡೆ ಈ ರೀತಿ ವೈಯಕ್ತಿಕ ಮಾಹಿತಿಯನ್ನು ಪಡ್ಕೊಳ್ತಾ ಇರೋದ್ರಿಂದ ಜನರ ರೈಟ್ ಟು ಫ್ರೀಡಮ್ ಮೇಲೆ ಹಲ್ಲೆ ಆಗ್ತಾ ಇದೆ. ಇದನ್ನು ರಕ್ಷಣೆ ಮಾಡೋದು ಕೂಡ ಸುಪ್ರೀಂ ಕೋರ್ಟ್ನ ಕೆಲಸ ಆಗಿದೆ. ಹಾಗಾಗಿ ಈಗ ಈ ಓಪನ್ ಲೆಟರ್ನ ಮೂಲಕ ಪೆಗಾಸಿಸ್ನ ಬಳಕೆ, ಅದರ ಎಕ್ಸ್ಪೋರ್ಟ್, ಸೇಲ್, ಟ್ರಾನ್ಸ್ಫರ್, ಉಪಯೋಗ ಎಲ್ಲದನ್ನು ನಿಲ್ಲಿಸಿ ನಿಷೇಧಾಜ್ಞೆಯನ್ನು ತೊಗೊಂಡು ಬನ್ನಿ ಅಂತ ಸುಪ್ರೀಂ ಕೋರ್ಟ್ಗೆ ಓಪನ್ ಲೆಟರ್ನ ಮೂಲಕ ಇಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಇದೇ ಪೆಗಾಸಿಸ್ ಲೀಕ್ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಎಡಿಟೋರಿಯಲ್ನ ಕೊಡಲಾಗಿದೆ. ದ ವಿಂಗ್ಸ್ ಆಫ್ ಪೆಗಾಸಿಸ್, ದ ಎಪೋಕ್ ಆಫ್ ಸೈಬರ್ ವೆಪನ್ಸ್. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಇನ್ ಕ್ರಿಯೇಟಿಂಗ್ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಟಾಪಿಕ್ ಇದೆ. ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಷನ್ ನೆಟ್ವರ್ಕ್ಸ್, ರೋಲ್ ಆಫ್ ಮೀಡಿಯಾ, ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್, ಸೈಬರ್ ಸೆಕ್ಯೂರಿಟಿ. ಈ ಸೈಬರ್ ಸೆಕ್ಯೂರಿಟಿ ಎಸ್ಪೆಷಲಿ ಪೆಗಾಸಿಸ್ ಲೀಕ್ ಕರೆಂಟ್ ಅಫೇರ್ಸಲ್ಲೂ ಬರೋದ್ರಿಂದ ಸೈಬರ್ ಸೆಕ್ಯೂರಿಟಿ ಟಾಪಿಕ್ ನಿಮ್ಮ ಮೇನ್ಸ್ ಪರೀಕ್ಷೆ ತುಂಬಾನೇ ಮುಖ್ಯ ಆಗುತ್ತೆ. ಈಗ ಜಗತ್ತಿನಲ್ಲಿ ಯುದ್ಧ ನಡಿಬೇಕು ಅಂತಂದ್ರೆ ಹೇಗೆಲ್ಲ ನಡಿಬಹುದು? ಲ್ಯಾಂಡ್, ಸಿ, ಏರ್, ಸ್ಪೇಸ್ ಈ ಎಲ್ಲ ಮಾಧ್ಯಮಗಳಿಂದ ನಡಿಬಹುದು. ಆದ್ರೆ ಇವತ್ತು ಅದಕ್ಕೆ 5th ಡೈಮೆನ್ಷನ್ ಒಂದು ಆಡ್ ಆಗಿದೆ. ಅದೇ ಸೈಬರ್ ವಾರ್ಫೇರ್. ಈಗ ಗಡಿಯಲ್ಲಿ ಯುದ್ಧ ಆರಂಭ ಆಯ್ತು ಅಂತ ಅನ್ಕೊಳ್ಳಿ. ಅದಕ್ಕಾಗಿ ಅಂತ ನಮಗೆ ಲ್ಯಾಂಡ್ ಟು ಲ್ಯಾಂಡ್ ಹೋಗೋ ಮಿಸೈಲ್ಸ್ ಇದೆ, ಸಿಯಲ್ಲಿ ಹೋಗೋ ಸಬ್ಮರೀನ್ಸ್ ಇದೆ, ಹೀಗೆ ಬೇರೆ ಬೇರೆ ಮಿಸೈಲ್ಸ್ ಇದೆ. ಅವು ವೆಪನ್ಸ್ ಆಗ್ತವೆ, ಶಸ್ತ್ರಗಳಾಗ್ತವೆ. ಸೈಬರ್ ವಾರ್ಫೇರ್ ಅಂತ ಅಂದ್ರೆ ಯಾವುದು ಶಸ್ತ್ರ ಆಗುತ್ತೆ? ಸೈಬರ್ ವಾರ್ಫೇರ್ ಅಂತ ಅಂದ್ರೆ ಒಂದು ಸರ್ಕಾರ ಅಥವಾ ಮಿಲಿಟರಿ ಪರ್ಪಸಸ್ಗೆ ಏನು ಆ ಸರ್ಕಾರದ ಮಾಹಿತಿ ಇರುತ್ತೆ ಅದನ್ನು ಅವ್ರಿಗೆ ಅರಿವಿಲ್ಲದೆ ಕಲೆಕ್ಟ್ ಮಾಡೋದು ತಂತ್ರಜ್ಞಾನದ ಮೂಲಕ. ಅದನ್ನು ನಾವು ಸೈಬರ್ ವಾರ್ಫೇರ್ ಅಂತ ಅಂತೀವಿ. ಈ ಕೆಲಸವನ್ನು ಯಾರು ಮಾಡ್ತಾರೆ? ಪೆಗಾಸಿಸ್ನಂತ ಒಂದು ಸಾಫ್ಟ್ವೇರ್ ಸ್ಪೈವೇರ್ ಮಾಡುತ್ತೆ. ಈ ಸೈಬರ್ ವಾರ್ಫೇರಲ್ಲಿ ಪೆಗಾಸಿಸ್ ಸೈಬರ್ ವೆಪನ್ ಆಗುತ್ತೆ. ಬೇರೆ ಎಲ್ಲ ಯುದ್ಧಗಳಲ್ಲಿ ಅಂದರೆ ಲ್ಯಾಂಡ್, ಸಿ, ಏರ್ ಇಲ್ಲಿ ಯುದ್ಧ ಆದರೆ ಅದು ಗಡಿಯಲ್ಲಿ ಆಗುತ್ತೆ, ಮಿಲಿಟ್ರಿ ಸ್ಪೇಸಲ್ಲಿ ಆಗುತ್ತೆ. ಆದರೆ ಸೈಬರ್ ವಾರ್ಫೇರ್ ಆದರೆ ಅದು ನಮ್ಮ ಮನೆಯ ತನಕ, ಡ್ರಾಯಿಂಗ್ ರೂಮ್ ತನಕ ಬರುತ್ತೆ. ಇದು ಸಿವಿಲಿಯನ್ ಸ್ಪೇಸ್ ಅಂದರೆ ಯುದ್ಧ ಮಿಲಿಟ್ರಿ ಸ್ಪೇಸಿಂದ ಸಿವಿಲಿಯನ್ ಸ್ಪೇಸ್ಗೆ ಶಿಫ್ಟ್ ಆಗ್ತಾ ಇದೆ. ಈ ತಂತ್ರಜ್ಞಾನದಲ್ಲಿ ಎಕ್ಸ್ಪರ್ಟ್ ಇರುವಂಥವರು ಚೈನೀಸ್, ರಷ್ಯನ್, ಕೊರಿಯನ್, ಅಮೆರಿಕನ್ಸ್ ಹಾಗೂ ಇಸ್ರೇಲೀಸ್. NSO ಕೂಡ ಒಂದು ಇಸ್ರೇಲಿ ಕಂಪ್ನಿ ಅಲ್ವಾ? ಮುಂಚೆಯಿಂದನೂ ಸೈಬರ್ ವೆಪನ್ಸನ್ನು ಸ್ಪೆಷಲ್ ವೆಪನ್ನ ಕ್ಯಾಟಗರಿಯಲ್ಲಿ ಹಾಕಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯಾಗಿ ಇನ್ಸಿಡೆಂಟ್ನ ಕೂಡ ಕೊಟ್ಟಿದ್ದಾರೆ. ಸ್ಟಕ್ಸ್ನೆಟ್ ವರ್ಮ್ ಅನ್ನುವಂಥ ಒಂದು ಇನ್ಸಿಡೆಂಟ್. ಇದೊಂದು ಕಂಪ್ಯೂಟರ್ ವರ್ಮ್. ಇರಾನಲ್ಲಿ ಇದ್ದಂಥ 14 ಇಂಡಸ್ಟ್ರಿಯಲ್ ಸೈಟ್ಸ್ನ ಇದು ಇನ್ಫೆಕ್ಟ್ ಮಾಡುತ್ತೆ. ಅದರಲ್ಲಿ ಯುರಾನಿಯಂ ಎನ್ರಿಚ್ಮೆಂಟ್ ಪ್ಲಾಂಟ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಇಂಥ ಒಂದು ವರ್ಮ್ ಕಂಪ್ಯೂಟರ್ ನೆಟ್ವರ್ಕ್ ಒಳಗೆ ತಾನೇ ಹರಡ್ತಾ ಹೋಗುತ್ತೆ. ಇದನ್ನು US ಹಾಗೂ ಇಸ್ರೇಲ್ 2 ದೇಶಗಳು ಸೇರಿ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ 2010ನಲ್ಲಿ. ಈಗ ನಾವೇನು ಪೆಗಾಸಿಸ್ ಲೀಕ್ ಮೂಲಕ ನೋಡ್ತಾ ಇದ್ದೀವಿ ಅಂದರೆ ಇಂಟ್ರೂಸಿವ್ ಸರ್ವೇಲೆನ್ಸ್ನ ನೋಡ್ತಾ ಇದ್ದೀವಿ, ಹಾಗೂ ಇಲ್ಲಿ ಏನು ಸ್ಟಕ್ಸ್ನೆಟ್ ವರ್ಮ್ನ ಇನ್ಸಿಡೆಂಟ್ನ ನೋಡಿದ್ವಿ. ಈ ರೀತಿ ಸರ್ವೇಲೆನ್ಸಿಂದ ಈ ರೀತಿ ಒಂದು ಸೈಬರ್ ಇನ್ಸಿಡೆಂಟ್ ಆಗೋದಕ್ಕೆ, ಸೈಬರ್ ವೆಪನ್ನ ಬಳಕೆ ಆಗೋದಕ್ಕೆ ಕೇವಲ ಒಂದು ಹೆಜ್ಜೆ ಅಷ್ಟೇ ದೂರ ಇದೆ, ಅಷ್ಟೇ ಅಂತರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಈ ಆರ್ಟಿಕಲ್ ಒಳಗೆ ಸ್ಟಕ್ಸ್ನೆಟ್ ವರ್ಮ್ನ ಇನ್ಸಿಡೆಂಟ್ ಏನಿದೆ, ಆ ರೀತಿ ಹಲವಾರು ಏನು ಸೈಬರ್ ಅಟ್ಯಾಕ್ಗಳು ನಡೆದಿದೆ. 2007ನಲ್ಲಿ ಎಸ್ಟೋನಿಯಾದಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸೈಬರ್ ಅಟ್ಯಾಕ್ ಆಗುತ್ತೆ. ನಂತರ ಶಾಮೂನ್ ವೈರಸ್ ಅಂತ ಸೌದಿಯಲ್ಲಿ ಅಟ್ಯಾಕ್ ಆಗುತ್ತೆ 2012ನಲ್ಲಿ. ಯುಕ್ರೇನ್ನ ಸ್ಟೇಟ್ ಪವರ್ ಗ್ರಿಡ್ ಮೇಲೆ 2016ನಲ್ಲಿ ಅಟ್ಯಾಕ್ ಆಗುತ್ತೆ. 2017ನಲ್ಲಿ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗುತ್ತೆ. 64 ದೇಶಗಳು ಇದರಿಂದ ಎಫೆಕ್ಟ್ ಆಗುತ್ತೆ. ಇದೇ ರೀತಿ ಸೈಬರ್ ಅಟ್ಯಾಕ್ಸ್ UK, US, ಐರ್ಲೆಂಡ್ ಈ ದೇಶಗಳಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ನಡೆದಿದೆ. ಎಲ್ಲ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಒಂದು ನಾವು ಗಮನಿಸಬೇಕಾಗಿರುವಂಥದ್ದು, ಈಗ ಮಿಲಿಟ್ರಿ ಲೆವೆಲಲ್ಲಿ ಈಗ ಯುದ್ಧ ನಡೀತಾ ಇತ್ತು, ಆವಾಗ ಸ್ಪೈ ಮಾಡಿ ಡಿಫೆನ್ಸ್ ಮೂಲಕ ಅಂದರೆ ಇನ್ನೊಂದು ದೇಶದ ಎನಿಮಿ ದೇಶದ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಬೇರೆ ವಿಷಯ. ಆದರೆ ಈಗ ಪೀಸ್ ಟೈಮಲ್ಲಿ ಅಂದರೆ ಈಗ ಯಾವುದೂ ಯುದ್ಧ ನಡೀತಾ ಇಲ್ಲ, ಆದರೆ ಶಾಂತಿ ಇರಬೇಕಾದ್ರೂ ಕೂಡ ಈ ರೀತಿ ಸೈಬರ್ ವೆಪನ್ಸ್ನ ಬಳಕೆ ಮಾಡೋದಿದೆಯಲ್ಲ, ಇದು ಎಷ್ಟು ಹಾನಿಕರ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗಷ್ಟೇ ನಾವು ಚರ್ಚೆ ಮಾಡಿದ್ವಿ ಅಲ್ವಾ, ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಇರ್ಬೋದು, ಜರ್ನಲಿಸ್ಟ್ ಇರ್ಬೋದು, ಅಪೋಸಿಷನ್ ಲೀಡರ್ಸ್ ಇರ್ಬೋದು,
ಇವತ್ತಿನ ಪ್ರಜಾಪ್ರಭುತ್ವದ ನಮ್ಮ ದೇಶದ ಒಂದು ಪೊಲಿಟಿಕಲ್ ಸ್ಟ್ರಕ್ಚರ್ ಏನಿದೆ ಅದರಲ್ಲಿ ಇವರೆಲ್ಲರೂ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಆದರೆ ಪೀಸ್ ಟೈಮಲ್ಲಿ ಇವರ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ. ಈ ರೀತಿ ಪೆಗಾಸಸ್ನಂಥ ಸೈಬರ್ ವೆಪನ್ಸ್ನ ಬಳಕೆ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಈ ಸ್ಟ್ರಕ್ಚರ್ನ ನಮ್ಮ ದೇಶದ ಇನ್ಸ್ಟಿಟ್ಯೂಷನ್ಸ್ನ ಒಂದು ರೀತಿ ವೀಕ್ ಮಾಡುತ್ತೆ. ಈಗ ಉದಾಹರಣೆಗೆ ಪತ್ರಕರ್ತರ ಮೇಲೆ ಸ್ಪೈ ಮಾಡಲಾಗ್ತಾ ಇದೆ ಅಂತಂದರೆ ಫ್ರೀಡಮ್ ಆಫ್ ಪ್ರೆಸ್, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನಮ್ಮ ಫಂಡಮೆಂಟಲ್ ರೈಟ್ಸ್ ಏನು ಸಂವಿಧಾನದಲ್ಲಿ ಕೊಡಲಾಗಿದೆ ಅದರ ಉಲ್ಲಂಘನೆ ಆದಂಗೆ ಅಲ್ವಾ. ನಾವು ಪ್ರೆಸ್ಸನ್ನು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಡೆಮೋಕ್ರೆಟಿಕ್ ಪ್ರೊಸೆಸ್ ಹಾಗೂ ಪ್ರಜಾಪ್ರಭುತ್ವಕ್ಕೆ ಇದರಿಂದ ಎಷ್ಟರ ಮಟ್ಟಿಗೆ ಹಾನಿ ಆಗ್ಬೋದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಹಾಗಾದರೆ ನಾವು ಇದನ್ನು ತಡೆಯೋದು ಹೇಗೆ? ಜನರಿಗೆ ಇಂಟರ್ನೆಟ್ ಬಳಸಬೇಡಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇನ್ನೊಂದು ಕಡೆ ನಾವೆಲ್ಲದನ್ನು ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲದೂ ಇಂಟರ್ನೆಟ್ನ ಮೂಲಕ ಆನ್ಲೈನ್ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ನಮ್ಮ ದೇಶದ ಜನಸಂಖ್ಯೆ ಕೂಡ ಇನ್ನೂ ಹೆಚ್ಚು ಜನ ಸ್ಮಾರ್ಟ್ಫೋನ್ ಬಳಸ್ತಾ ಇದ್ದಾರೆ, ಇಂಟರ್ನೆಟ್ ಬಳಸ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಸೈಬರ್ ಥ್ರೆಟ್ ಅಂದರೆ ಇಂಟರ್ನೆಟ್ನ ಮೂಲಕ ಬೆದರಿಕೆ ಏನಿದೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಮೊದಲು ಈ ಸೈಬರ್ ಥ್ರೆಟ್ ಬೆದರಿಕೆ ಬಗ್ಗೆ ನಾವೊಂದು ಕೇರ್ಫುಲ್ ಅನಾಲಿಸಿಸ್ ಹಾಗೂ ಅಸೆಸ್ಮೆಂಟ್ ಮಾಡಬೇಕು. ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು? ಕೇವಲ ತಂತ್ರಜ್ಞಾನ ಅಂದರೆ ಯಾವ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ, ಹೇಗೆ ಅಪ್ಡೇಟ್ ಆಗ್ತಿದೆ ಅಂತ ಅಲ್ಲ, ಅದರ ಜೊತೆಗೆ ನಾವು ಯಾರು ಈ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ಗಮನಿಸ್ತಾ ಇರಬೇಕು, ಗುರುತಿಸ್ತಾ ಇರಬೇಕು. ಯಾಕೆಂದರೆ ಯಾರು ಬಳಸ್ತಾ ಇದ್ದಾರೆ ಅದ್ರ ಮೇಲೆ ಅವರು ಯಾರ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಶಾರ್ಟ್ ಟರ್ಮ್ ರೆಮಿಡಿ ಸಾಧ್ಯ ಇಲ್ಲ. ಒಂದು ಸೊಲ್ಯೂಷನ್ ಇದಕ್ಕೆ ಏನು ಕೊಡಲಾಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಹ್ಯೂಮನ್ ಇಂಟೆಲಿಜೆನ್ಸ್ನ ಮಿಮಿಕ್ ಮಾಡುವಂಥ ಮೆಷಿನ್ಗಳು. ಇದ್ರ ಮೂಲಕ ನಾವು ಈ ತಂತ್ರಜ್ಞಾನ ಏನು ಸ್ಪೈವೇರ್ ಅಥವಾ ಸೈಬರ್ ವಾರ್ಫೇರ್ನ ತಡೆಯೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೂಲಕ ನಾವು ಕಂಪ್ಲೀಟಾಗಿ ಯಾರು ಸ್ಪೈ ಮಾಡ್ತಾ ಇದ್ದಾರೆ ಅನ್ನೋದಿರಲಿ, ಅವ್ರು ಸ್ಪೈ ಮಾಡ್ತಾ ಇರೋದೇ ಗೊತ್ತಿಲ್ಲದೆ ಇರೋ ಥರ ಕೂಡ ಮಾಡ್ಬೋದು. ಸೊ ತಂತ್ರಜ್ಞಾನ ನಾವು ಡಬಲ್ ಎಡ್ಜ್ ಸ್ವರ್ಡ್ ಅಂತ ಕರಿತೀವಿ. ಒಂದೇ ತಂತ್ರಜ್ಞಾನದಿಂದ ಎಷ್ಟು ಸಹಾಯ ಆಗ್ಬೋದು, ಉಪಯೋಗ ಆಗ್ಬೋದು, ಅದೇ ತಂತ್ರಜ್ಞಾನದಿಂದ ಅಷ್ಟೇ ಹಾನಿ ಕೂಡ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಈಗ ಈ ಪೆಗಾಸಸ್ ಲೀಕ್ ಮೂಲಕ ನಮಗೆ ಗೊತ್ತಾಗ್ತಿರೋದೇನೋ ಈ ರೀತಿ ಸೈಬರ್ ಸರ್ವೇಲೆನ್ಸ್ನಿಂದ ಎಷ್ಟು ಹಾನಿ ಆಗ್ಬೋದು. ಪೀಸ್ ಟೈಮಲ್ಲೂ ಇದ್ರ ಬಳಕೆ ಆಗುತ್ತೆ ಅಂತಂದರೆ ಇವತ್ತು ಸೈಬರ್ ವೆಪನ್ಸಿಗೆ ಎಷ್ಟು ಸ್ಕೋಪ್ ಇದೆ ಜಗತ್ತಿನಲ್ಲಿ. ಸೈಬರ್ ವಾರ್ಫೇರ್ ಅನ್ನೋದು ಇವತ್ತಿನ ದಿನದಲ್ಲಿ ಎಷ್ಟು ದೊಡ್ಡ ಸವಾಲಾಗಿದೆ ನಮ್ಮ ದೇಶಕ್ಕೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಮೇನ್ಸ್ ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಇಲ್ಲಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಪ್ಲೀಸ್ ನೋಟ್ ಮಾಡಿಟ್ಕೊಳ್ಳಿ. ನಿನ್ನೆಯ ದಿನಪತ್ರಿಕೆಯಲ್ಲಿ ನಾವು ಭಾರತ US ಏನು ಮಾತುಕತೆ ಆಯಿತು ಅದ್ರ ಬಗ್ಗೆ ಆರ್ಟಿಕಲ್ಸನ್ನು ಸುದ್ದಿಯನ್ನು ನೋಡಿದ್ವಿ. ಅದರ ಮುಂದುವರಿದ ಭಾಗ ಇವತ್ತು ಒಂದು ಎಡಿಟೋರಿಯಲ್ನ ಹಾಗೂ ಆರ್ಟಿಕಲ್ಸ್ನ ನಾವು ನೋಡ್ತಾ ಇದ್ದೀವಿ. ಕನ್ವರ್ಜೆನ್ಸ್ ಇನ್ US ಇಂಡಿಯಾ ಪೊಸಿಷನ್ಸ್ ಆನ್ ಅಫ್ಘಾನಿಸ್ತಾನ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ ನಾವು ವಿವರವಾಗಿ 11th ಜೂನ್ ಸಂಚಿಕೆಯಲ್ಲಿ ನೋಡಿದ್ವಿ. ಭಾರತಕ್ಕೆ ಯಾಕೆ ಅಫ್ಘಾನಿಸ್ತಾನ್ ಇಂಪಾರ್ಟೆಂಟ್, ಈ ಎಲ್ಲ ವಿಷಯಗಳನ್ನ ನಾವು ಕವರ್ ಮಾಡಿದ್ವಿ. ಅಫ್ಘಾನಿಸ್ತಾನ್ ಪೀಸ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ವಿವರಣೆಗಾಗಿ ನೀವು ಆ ವಿಡಿಯೋವನ್ನು ರೆಫರ್ ಮಾಡ್ಬೋದು. US ಅಫ್ಘಾನಿಸ್ತಾನ್ಗೆ ಬಂದಿದ್ದು ಯಾವಾಗ? 9/11 ಅಟ್ಯಾಕ್ಸ್ ಯಾವಾಗ US ಅಲ್ಲಿ ಆಯಿತು? ಒಸಾಮಾ ಬಿನ್ ಲಾಡನ್ನ ನೇತೃತ್ವದಲ್ಲಿ ಒಸಾಮಾ ಬಿನ್ ಲಾಡನ್ ಹಾಗೂ ಟೆರರಿಸಂನ ವಿರುದ್ಧ ತನ್ನ ಯುದ್ಧವನ್ನು ಆರಂಭ ಮಾಡ್ತಾ US ಅಫ್ಘಾನ್ ವಾರ್ 2001 ನಡೆಯುತ್ತೆ, 2014 ತನಕ ನಡೆಯುತ್ತೆ. ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆರಂಭ ಆಗುತ್ತೆ 2018 ಸಸ್ಟೈನಬಲ್ ಪೀಸ್ ಪ್ರೊಸೆಸ್ ಆರಂಭ ಆಗುತ್ತೆ. ಅದರ ನಂತರ ಟ್ರಂಪ್ನವರ ನೇತೃತ್ವದ ಕೆಳಗೆ 2020 ದೋಹಾದಲ್ಲಿ USA ತಾಲಿಬಾನ್ ಪೀಸ್ ಡೀಲ್ ಅಗ್ರಿಮೆಂಟ್ ಆಗುತ್ತೆ. ಈಗ ಅಂದರೆ ನಂತರ 2021 ಬಿಡನ್ ಅವರ ನೇತೃತ್ವದ ಕೆಳಗೆ USA ನ್ಯೂ ಪೀಸ್ ಇನಿಷಿಯೇಟಿವ್ ಅನ್ನು ಆರಂಭ ಮಾಡುತ್ತೆ. ಅದರ ಕೆಳಗೆ August 31 ಒಳಗೆ ಅಫ್ಘಾನಿಸ್ತಾನಲ್ಲಿ ಏನು USA ಟ್ರೂಪ್ಸ್ ಇದೆ ಅದನ್ನೆಲ್ಲ ವಿತ್ಡ್ರಾ ಮಾಡೋದನ್ನು ಅನೌನ್ಸ್ ಮಾಡುತ್ತೆ. ಆದರೆ ಯಾವಾಗ ಅಂದರೆ ಕಳೆದ ವರ್ಷವೇ ಟ್ರಂಪ್ ನೇತೃತ್ವದ ಕೆಳಗೆ ಯಾವಾಗ USA ತನ್ನ ಟ್ರೂಪ್ಸನ್ನು ಅಫ್ಘಾನಿಸ್ತಾನಿಂದ ಹಿಂಪಡೆಯುವಂತೆ ಅನೌನ್ಸ್ ಮಾಡಿತ್ತು, ಅವಾಗಿಂದನೇ ತಾಲಿಬಾನ್ ತನ್ನ ಅಧಿಕಾರವನ್ನು ಅಸರ್ಟಿವ್ನೆಸ್ನ ಜಾಸ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವತ್ತಿನ ದಿನಪತ್ರಿಕೆಯಲ್ಲೂ ಕೂಡ ನೀವೊಂದು ಆರ್ಟಿಕಲ್ನ ನೋಡ್ಬೋದು. ಕಳೆದ ವರ್ಷ ಯಾವಾಗ ಫೆಬ್ರವರಿ 2020 US ಹಾಗೂ ತಾಲಿಬಾನ್ನ ಡೀಲ್ ಆಗುತ್ತೆ. ಅದರ ನಂತರದ 3 ತಿಂಗಳಲ್ಲೇನೆ 6,700 13,242 ಅಟ್ಯಾಕ್ಸ್ ತಾಲಿಬಾನ್ ಮಾಡುತ್ತೆ ಅಫ್ಘಾನಿಸ್ತಾನ್ ಒಳಗೆ. ಸೊ ಆ್ಯಕ್ಚುಲಿ ದೋಹಾ ಅಗ್ರಿಮೆಂಟ್ ಆದ ನಂತರ ತಾಲಿಬಾನ್ ಹಾಗೂ ಅಫ್ಘಾನಿಸ್ತಾನ್ ಸರ್ಕಾರದ ಮಧ್ಯೆ ಮಾತುಕತೆಯಿಂದಾಗಿ ಈ ಥರದ ಅಟ್ಯಾಕ್ಸ್ ಕಮ್ಮಿ ಆಗಬೇಕಿತ್ತು, ಆದರೆ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ರಿಪೋರ್ಟ್ ಹೇಳುತ್ತೆ. ಸೊ ಈ ರೀತಿ ಪರಿಸ್ಥಿತಿ ಅಫ್ಘಾನಿಸ್ತಾನಲ್ಲಿ ಇರಬೇಕಾದ್ರೆ USA ಭಾರತ ಎರಡು ಈ ಪರಿಸ್ಥಿತಿ ಬಗ್ಗೆ ಒಂದು ಕಾಮನ್ ಸ್ಟ್ಯಾಂಡನ್ನು ತಗೊತಾ ಇದೆ. ಅಂದರೆ ಅಫ್ಘಾನಿಸ್ತಾನ್ ಒಳಗೆ ಒತ್ತಾಯದಿಂದ ಯಾರು ಅಧಿಕಾರವನ್ನು ಪಡ್ಕೊಳಕ್ಕೆ ಸಾಧ್ಯ ಇಲ್ಲ, ಅಫ್ಘಾನಿಸ್ತಾನ್ನ ಪರಿಸ್ಥಿತಿಗೆ ಮಿಲಿಟರಿ ಸೊಲ್ಯೂಷನ್ ಸಾಧ್ಯ ಇಲ್ಲ ಅಂತ. ಭಾರತ US ಮಾತುಕತೆಗೆ ಸಂಬಂಧಿಸಿದಂತೆ ಈ ಒಂದು ಎಡಿಟೋರಿಯಲ್ ಆರ್ಟಿಕಲ್ನ ಕೂಡ ನಾವು ಇವತ್ತಿನ ದಿನಪತ್ರಿಕೆಯಲ್ಲಿ ನೋಡ್ಬೋದು. ಶೇರ್ಡ್ ವ್ಯಾಲ್ಯೂಸ್, ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಭಾರತ US ಸಂಬಂಧದಲ್ಲಿ ಒಂದೊಂದು ವಿಷಯಗಳ ಬಗ್ಗೆ ಒಮ್ಮುಖ ಇದೆ, ಕನ್ವರ್ಜೆನ್ಸ್ ಇದೆ. ಕೆಲವೊಂದು ವಿಷಯಗಳಲ್ಲಿ ವಿಭಿನ್ನತೆ ಇದೆ. ಯಾವ ವಿಷಯಗಳಲ್ಲಿ ಕನ್ವರ್ಜೆನ್ಸ್ ಇದೆ,
ಕ್ವಾಡ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಇದೊಂದು ಇನ್ಫಾರ್ಮಲ್ ಗ್ರೂಪ್ ಭಾರತ USA ಆಸ್ಟ್ರೇಲಿಯಾ ಜಪಾನ್ ಸೇರಿ ಮಾಡಿರುವಂಥದ್ದು. ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಓಪನ್ ಆಗಿಡಬೇಕು, ಪೀಸ್ಫುಲ್ ಆಗಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಇನ್ಫಾರ್ಮಲ್ ಗ್ರೂಪ್ ಆರಂಭ ಆಗಿರುವಂಥದ್ದು. ಈ ಪ್ರದೇಶ ಇಂಡೋ ಪೆಸಿಫಿಕ್ ಪ್ರದೇಶ ಏನಿದೆ ಇಲ್ಲಿ ಈ ಎಲ್ಲ ದೇಶಗಳು ಸೇರಿ ಹೇಗೆ ಸಹಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಒಮ್ಮುಖ ಇದೆ ಭಾರತ ಹಾಗೂ USA ಮಧ್ಯ. ಅಫ್ಘಾನಿಸ್ತಾನ ಹಾಗೂ ತಾಲಿಬಾನ್ ಬಗ್ಗೆ ಈಗಷ್ಟೇ ನೋಡಿದ್ವಿ ಅಲ್ವಾ. USA ಹಾಗೂ ಭಾರತ ಎರಡೂ ಒಂದು ಕಾಮನ್ ಸ್ಟ್ಯಾಂಡ್ನ ತಗೊಂಡಿದೆ. ಸೊ ಇದರಲ್ಲೂ ಕೂಡ ನಾವು ಒಮ್ಮುಖವನ್ನು ನೋಡ್ಬೋದು. ಆದರೆ ಕೆಲವೊಂದು ವಿಷಯಗಳಲ್ಲಿ ಈಗ USA ಆಗಸ್ಟ್ 31 ಒಳಗೆ ವಿತ್ಡ್ರಾ ಮಾಡುತ್ತೆ ತನ್ನ ಇಡೀ ಟ್ರೂಪ್ಸನ್ನು ಅಂತ ಹೇಳ್ತಾ ಇದೆ. ಹೀಗೆ ವಿತ್ಡ್ರಾ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ರದೇಶದಲ್ಲಿ ಅಭದ್ರತೆಯ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಕ್ಚುಲಿ ಈ ರೀತಿ ಒಂದು ಡೀಲ್ನ ಪ್ರಕಾರ ನಡ್ಕೊಳೋದಕ್ಕೆ ತಾಲಿಬಾನ್ ಪೀಸನ್ನು ಕಾಪಾಡ್ಕೋಬೇಕು, ಅಟ್ಯಾಕ್ಸನ್ನು ಮಾಡಬಾರ್ದು. ಆದರೆ ಇವತ್ತು ತಾಲಿಬಾನ್ ತನ್ನ ಅಧಿಕಾರವನ್ನು ತನ್ನ ಕೆಳಗಡೆ ಇರುವಂಥ ಪ್ರದೇಶಗಳನ್ನ ಜಾಸ್ತಿ ಮಾಡೋ ಪ್ರಯತ್ನದಲ್ಲಿ ಕಂಟಿನ್ಯೂಸ್ ಆಗಿ ಇದೆ. ಇನ್ನೊಂದು ಕಡೆ ಅಫ್ಘಾನಿಸ್ತಾನ್ ಸರ್ಕಾರಕ್ಕೆ ಏನು ಟ್ರೇಡ್ ಹಾಗೂ ಫೈನಾನ್ಷಿಯಲ್ ಸಪ್ಲೈ ಚೈನ್ ಇದೆ ಅದನ್ನು ಕೂಡ ಸ್ಕ್ವೀಸ್ ಮಾಡುವಂಥ ಒಂದು ಕಾರ್ಯವನ್ನು ತಾಲಿಬಾನ್ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯ ಪಾಕಿಸ್ತಾನ್ನ ಹೊಣೆಗಾರಿಕೆ ಏನಿದೆ, ಈಗ ತಾಲಿಬಾನ್ನ ಕೆಲವೊಂದು ನೆಟ್ವರ್ಕ್ಸ್ಗೆ ಪಾಕಿಸ್ತಾನ್ ಶೆಲ್ಟರನ್ನು ಕೊಟ್ಟಿದೆ. ಆದರೆ ಅದರ ಹೊಣೆಗಾರಿಕೆಯನ್ನು USA ಪಾಕಿಸ್ತಾನ್ ಮೇಲೆ ಹಾಕ್ತಾ ಇಲ್ಲ. ಅದರ ಜೊತೆಗೆ ಪಾಕಿಸ್ತಾನ ಸೇರಿಸಿ ಒಂದು ನ್ಯೂ ಕ್ವಾಡ್ನ ಫಾರ್ಮೇಷನ್ ಮಾಡ್ತಾ ಇದೆ. ನಾವೀಗಷ್ಟೇ ಕ್ವಾಡ್ ಅಂತ ಹೇಳಿದ್ದು ಭಾರತ, ಆಸ್ಟ್ರೇಲಿಯಾ, ಜಪಾನ್ ಹಾಗೂ USA ಈ 4 ರಾಷ್ಟ್ರಗಳು ಸೇರಿ ಮಾಡ್ಕೊಂಡಿರುವಂಥ ಒಂದು ಇನ್ಫಾರ್ಮಲ್ ಪ್ಲಾಟ್ಫಾರ್ಮ್. ಅದೇ ರೀತಿಯ ಒಂದು ಇನ್ಫಾರ್ಮಲ್ ಡಿಪ್ಲೊಮ್ಯಾಟಿಕ್ ಪ್ಲಾಟ್ಫಾರ್ಮ್ನ ಪಾಕಿಸ್ತಾನ್, ಉಜ್ಬೇಕಿಸ್ತಾನ್, ಅಫ್ಘಾನಿಸ್ತಾನ್ ಹಾಗೂ USA ಸೇರಿ ಫಾರ್ಮ್ ಮಾಡುತ್ತೆ ಅಂತ USA ಅನೌನ್ಸ್ಮೆಂಟ್ನ ಮಾಡಿದೆ. ಇದನ್ನು ರೀಜನಲ್ ಕನೆಕ್ಟಿವಿಟಿಗಾಗಿ ರಚನೆ ಮಾಡಲಾಗ್ತಾ ಇದೆ ಅಂತ ಕೂಡ ಹೇಳಿದೆ. ಆದರೆ ಇದು ಭಾರತಕ್ಕೆ ಚಿಂತಾಜನಕವಾಗಿರುವಂಥದ್ದು. ಇನ್ನು ಭಾರತ USA ಎರಡೂ ದೇಶಕ್ಕೂ ಸಮಾನವಾಗಿರುವಂಥ ಮೌಲ್ಯ ಅಂದರೆ ಅದು ಪ್ರಜಾಪ್ರಭುತ್ವ. ಆದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಏನು ನಡೀತು, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇರ್ಬೋದು, 370 ಆರ್ಟಿಕಲ್ನ ಏನು ಅಮೆಂಡ್ ಮಾಡಿದಿರ್ಬೋದು, ಆ್ಯಂಟಿ ಕವರ್ಷನ್ ಲಾಸ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ USA ಭಾರತಕ್ಕೆ ಪ್ರಶ್ನೆ ಮಾಡ್ತು. ಆದರೆ ಭಾರತ ಇದನ್ನು ಮಾಡ್ತಾ ಇರೋದು ಕೇವಲ ಮುಂಚೆ ಏನು ತಪ್ಪುಗಳು ನಡೆದಿದೆ ಅದನ್ನು ಸರಿ ಮಾಡೋದಕ್ಕೆ ಲ್ಯಾಕ್ ಆಫ್ ಗವರ್ನೆನ್ಸ್ ಇಂದಾಗಿ ಅಲ್ಲ ಅಂತ ಸ್ಪಷ್ಟತೆಯನ್ನು ನೀಡಿದೆ. ಆದರೂ ಕೂಡ ಈ ವಿಷಯಗಳು ಈ ಎರಡೂ ದೇಶಗಳ ಮಧ್ಯೆ ಭಿನ್ನತೆಯನ್ನು ತರುವಂಥ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾರತ ಹಾಗೂ ಯುನೈಟೆಡ್ ಸ್ಟೇಟ್ಸ್ನ ಸಂಬಂಧ ಒಂದು ಬಲವಾದ ಕಾಂಪ್ರಹೆನ್ಸಿವ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಕಡೆಗೆ ಹೋಗ್ತಾ ಇದೆ. ಈ ವರ್ಷನೇ ಈ ಎರಡೂ ದೇಶಗಳ ಮಧ್ಯ 2+2 ಅಂತಂದರೆ ಎರಡೂ ದೇಶಗಳ ಇಬ್ಬರು ಮಿನಿಸ್ಟರ್ಸ್ ಮೀಟ್ ಮಾಡುವಂಥದ್ದು. ಸೊ ಫಾರಿನ್ ಹಾಗೂ ಡಿಫೆನ್ಸ್ ಮಿನಿಸ್ಟರ್ಸ್ US ಭಾರತದ್ದು ಈ ವರ್ಷ ಮೀಟ್ ಮಾಡಲಿದ್ದಾರೆ. ಕ್ವಾಡ್ ಸಮಿಟ್ ಆಗುತ್ತೆ. ಭಾರತದ ಪ್ರಧಾನಮಂತ್ರಿ ಮೋದಿ ಅವರು ಹಾಗೂ USA ಪ್ರೆಸಿಡೆಂಟ್ ಜೋಸೆಫ್ ಬಿಡೆನ್ ಅವರ ಮಧ್ಯ ಈ ವರ್ಷ ಬೈಲ್ಯಾಟ್ರಲ್ ಮೀಟಿಂಗ್ ಕೂಡ ಆಗಲಿದೆ. ಸೊ ಇವತ್ತಿನ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಭಾರತ ಹಾಗೂ USA ಸಹಕಾರ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಬಲಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಕಾಣ್ತಾ ಇದೆ. ಆದರೆ ಈ ಸಂಬಂಧದಲ್ಲಿ ಏನು ಒಮ್ಮುಖ ಇದೆ ಅದನ್ನು ಹೊರತುಪಡಿಸಿ ಏನು ಡಿಫ್ರೆನ್ಸಸ್ ಇದೆ, ಭಿನ್ನತೆಗಳಿದೆ, ಅವುಗಳ ಬಗ್ಗೆ ಕೂಡ ನಾವು ಅಟೆನ್ಷನ್ ಅಷ್ಟೇ ಕೊಡಬೇಕು, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ವರ್ಷ ಎಷ್ಟೊಂದು ಮೀಟಿಂಗ್ಸ್ ಆಗುತ್ತೆ ಅಂದರೆ ನಿಮ್ಮ ಪರೀಕ್ಷೆಗೆ, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರೀಕ್ಷೆಗೆ ಭಾರತ ಹಾಗೂ USA ರಿಲೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅರ್ಥ. ಸೊ ಇವಾಗಿಂದನೇ ಫಾಲೋ ಅಪ್ ಮಾಡೋಕ್ಕೆ ಆರಂಭ ಮಾಡಿ, ನೋಟ್ಸ್ ಸರಿಯಾಗಿ ಮಾಡ್ಕೊಳಕ್ಕೆ ಆರಂಭ ಮಾಡಿ. ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಅಫ್ಘಾನಿಸ್ತಾನಿಂದ USA ಏನು ತನ್ನ ಟ್ರೂಪ್ಸನ್ನು ಹಿಂಪಡಿತಾ ಇದೆ, ಅದರ ಮಧ್ಯದಲ್ಲಿ ತಾಲಿಬಾನ್ ತನ್ನ ಅಧಿಕಾರವನ್ನು ತನ್ನ ಕೆಳಗಿರುವಂಥ ಪ್ರದೇಶಗಳನ್ನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡ್ಕೋತಾ ಇದೆ. ಅದ್ರ ಬಗ್ಗೆನೇ ಇನ್ನೊಂದು ಆರ್ಟಿಕಲ್ನ ಇವತ್ತು ನೋಡ್ಬೋದು ಎಡಿಟೋರಿಯಲಲ್ಲಿ. ಈಗ US ಏನಾದ್ರು ತನ್ನ ಟ್ರೂಪ್ಸನ್ನು ಯಾವಾಗ ಹಿಂಪಡೆಯುತ್ತೆ ಅದರ ನಂತರದ 6 ತಿಂಗಳಲ್ಲೇ ಕಂಪ್ಲೀಟಾಗಿ ಅಫ್ಘಾನಿಸ್ತಾನ್ ತಾಲಿಬಾನ್ನ ಕೆಳಗಡೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ನಿಜನಾ? ಈಗಾಗಲೇ ತಾಲಿಬಾನ್ ಎಸ್ಪೆಷಲಿ ಕ್ರೂಷಿಯಲ್ ಬಾರ್ಡರ್ ಕ್ರಾಸಿಂಗ್ಸ್ ಆಗಿರುವಂಥದ್ದು ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ತಜಿಕಿಸ್ತಾನ್ ಹಾಗೂ ಪಾಕಿಸ್ತಾನ್ ಕಡೆ ಇರುವಂಥ 2 ಮೇನ್ ಬಾರ್ಡರ್ ಪೋಸ್ಟ್ನ ತನ್ನ ಕೆಳಗೆ ತೊಗೊಂಡು ಬಂದಿದೆ. ಆದರೆ ಇನ್ನೊಂದು ಕಡೆ ಅಫ್ಘಾನಿಸ್ತಾನ್ ಸರ್ಕಾರ ಕೂಡ ಇವರನ್ನು ತಡೆಗಟ್ಟುವಂಥ ಪ್ರಯತ್ನ ಮಾಡ್ತಾ ಇದೆ. ಎಸ್ಪೆಷಲಿ ಯಾವಾಗ USA ತನ್ನ ಟ್ರೂಪ್ಸನ್ನು ಹಿಂಪಡೆಯುತ್ತೆ ಆಗಸ್ಟ್ 31 ಅಂದು, ಅದಾದ 3 ತಿಂಗಳೇನಿದೆ ಆ ಟೈಮಲ್ಲಿ ತಾಲಿಬಾನ್ನ ಹೇಗೆ ಅಫ್ಘಾನಿಸ್ತಾನ್ ಸರ್ಕಾರ ತಡೆಗಟ್ಟುತ್ತೆ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡೆಂಟ್ ಆಗಿದೆ, ಅದರ ಭವಿಷ್ಯ ಡಿಪೆಂಡೆಂಟ್ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಪರಿಸ್ಥಿತಿ ಅಫ್ಘಾನಿಸ್ತಾನಲ್ಲಿ ಬರೋಕ್ಕೆ ಕಾರಣ ಏನಂತಂದರೆ USA ಯಾವತ್ತು ಅಫ್ಘಾನಿಸ್ತಾನಕ್ಕೆ ಯಾಕೆ ಹೋಯಿತು ಅನ್ನೋ ತನ್ನ ಉದ್ದೇಶವನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕೌಂಟರ್ ಟೆರರಿಸಮ್ ಅಂದರೆ ಏನು ಒಸಾಮಾ ಬಿನ್ ಲಾಡನ್ನ ಹುಡುಕಾಟದಲ್ಲಿ ಹೋಗಿತ್ತು, ಭಯೋತ್ಪಾದನೆಯ ವಿರುದ್ಧ ಕೆಲಸ ಮಾಡೋಕ್ಕೆ ಅಂತ ಅದು ತನ್ನ ಉದ್ದೇಶನ, ಅಥವಾ ಅಫ್ಘಾನಿಸ್ತಾನಲ್ಲಿ ಏನು ಕ್ರೈಸಿಸ್ನ ಪರಿಸ್ಥಿತಿ ಉಂಟಾಯಿತು ಅದರಿಂದಾಗಿ ಅಲ್ಲಿ ನೇಷನ್ ಬಿಲ್ಡಿಂಗ್ ಮಾಡಬೇಕಾ, ಈ 2 ಉದ್ದೇಶಗಳಲ್ಲಿ ಯಾವುದು USA ಉದ್ದೇಶ ಅಂತ ಯಾವತ್ತು ಕ್ಲಿಯರ್ ಆಗದೆ ಇರೋದ್ರ ಕಾರಣ ಪೀಸ್ ಡೀಲ್ ಕೂಡ ಅಂದರೆ ತಾಲಿಬಾನ್ ಜೊತೆ ಏನು ಮಾತುಕತೆ ಆಯಿತು ಅದು ಕೂಡ ಸರಿಯಾಗಿ ಆಗೋಕ್ಕೆ ಸಾಧ್ಯ ಆಗಲಿಲ್ಲ.
ಈಗ ಭಾರತ ಆ್ಯಕ್ಚುಲಿ ತಾಲಿಬಾನ್ ಜೊತೆ ಯಾವತ್ತೂ ಮಾತುಕತೆ ಮಾಡಿರಲಿಲ್ಲ, ಆದರೆ ಮಾಡ್ತಾ ಇದೆ. ಇದಕ್ಕೆ ಕಾರಣ ಏನು? ಈಗ ಅಫ್ಘಾನಿಸ್ತಾನಲ್ಲಿ ಯಾರದೇ ಅಧಿಕಾರ ಬಂದರೂ ಕೂಡ ಭಾರತದ ಹಿತವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಆ ರೀತಿ ಮಾತುಕತೆಯ ಅವಶ್ಯಕತೆ ಇದೆ. ಓಕೆ, ತಾಲಿಬಾನ್ ಏನಾದ್ರು ವೈಲೆನ್ಸ್ನ ನಿಜವಾಗ್ಲೂ ನಿಲ್ಲಿಸಿ ಮಾತುಕತೆಗೆ ಮುಂದೆ ಬಂತು ಅಂತಲೇ ಅಂದ್ಕೊಳ್ಳಿ. ಈಗ ತಾಲಿಬಾನ್ ಹಾಗೂ ಅಫ್ಘಾನಿಸ್ತಾನ್ ಸರ್ಕಾರದ ಮಧ್ಯ ಸರಿಯಾದ ಒಂದು ಫ್ರೂಟ್ಫುಲ್ ಆದ ಮಾತುಕತೆ ಆಗೋಕ್ಕೆ ಸಾಧ್ಯತೆ ಇದೆಯಾ? ಒಂದು ಕಡೆ ಇಸ್ಲಾಮಿಕ್ ಸ್ಟೇಟಿಗೆ ಅಫ್ಘಾನಿಸ್ತಾನ್ ಸರ್ಕಾರ ಕಂಪ್ಲೀಟ್ಲಿ ಒಪ್ಪೋದಿಲ್ಲ, ಹಾಗೆ ಡೆಮೋಕ್ರೆಟಿಕ್ ಎಲೆಕ್ಷನ್ಸ್ಗೆ ತಾಲಿಬಾನ್ ಒಪ್ಪೋದಿಲ್ಲ. ಹೀಗೆ ಅಫ್ಘಾನಿಸ್ತಾನಲ್ಲಿ ಶಾಂತಿ ಸ್ಥಿರವಾದ ಸರ್ಕಾರ ಬರಬೇಕು ಅಂತಂದರೆ ಹಲವಾರು ಸವಾಲುಗಳನ್ನ ಅದು ಎದುರಿಸಬೇಕಾಗತ್ತೆ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕು. ಇಲ್ಲಿ ಕೆಲವೊಂದು ವಿಶ್ಲೇಷಣೆ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ದ ಲಾಂಗ್ ರೋಡ್ ಟು ವಿನ್ನಿಂಗ್ ದ ಬ್ಯಾಟಲ್ ಅಗೇನ್ಸ್ಟ್ ಟ್ರಾಫಿಕಿಂಗ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಹಾಗೂ ನಿರ್ದಿಷ್ಟವಾಗಿ ವಲ್ನರಬಲ್ ಸೆಕ್ಷನ್ಸ್ ಆಫ್ ಸೊಸೈಟಿಗೆ ಸಂಬಂಧಪಟ್ಟಿದ್ದು. ಟ್ರಾಫಿಕಿಂಗ್ ಅಂತಂದರೆ ಕಳ್ಳ ಸಾಗಾಣಿಕೆ, ಹ್ಯೂಮನ್ ಟ್ರಾಫಿಕಿಂಗ್ ಅಂತಂದರೆ ವ್ಯಕ್ತಿಗಳ ಕಳ್ಳ ಸಾಗಾಣಿಕೆ. ಜುಲೈ 30 ಅಂದರೆ ಇಂದು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಅಂತ ಆಚರಿಸಲಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ನ ಪರಿಸ್ಥಿತಿ ಜಗತ್ತಿನಲ್ಲಿ ಹಾಗೂ ಭಾರತದಲ್ಲಿ ಏನಿದೆ ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಬಿಟ್ವೀನ್ ಅಂದರೆ ಕಳೆದ ವರ್ಷ ಏಪ್ರಿಲ್ 2020 ಹಾಗೂ ಜೂನ್ 2021 ಈ ಅವಧಿಯಲ್ಲಿ ಕೆಲಸಕ್ಕಾಗಿ ಅಂತ ಕಳ್ಳ ಸಾಗಾಣಿಕೆ ಮಾಡಿದಂತಹ 9,000 ಮಕ್ಕಳನ್ನ ರೆಸ್ಕ್ಯೂ ಮಾಡಲಾಗಿದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಪರಿಸ್ಥಿತಿ ಇದೆ. ಕಳೆದ ವರ್ಷ ನವೆಂಬರ್ 2020ಯಲ್ಲೇ 12ರಿಂದ 16 ವಯಸ್ಸಿನಲ್ಲಿ ಇರುವಂಥ 4 ಮಕ್ಕಳು ಈ ರೀತಿ ಕಳ್ಳ ಸಾಗಾಣಿಕೆಯಾಗಿ ಸಾವನ್ನು ಕೂಡ ಅಪ್ಪಿದ್ದಾರೆ. ಎಸ್ಪೆಷಲಿ ಕೊರೋನಾ ವೈರಸ್ ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಮಕ್ಕಳು ತಂದೆ ತಾಯಿಯನ್ನು ಕಳ್ಕೊಂಡಿರೋದು, ಸಪ್ರೇಟ್ ಆಗಿರೋದು, ಇಲ್ನೆಸ್ ಅಲ್ಲಿ ಇರೋದು, ಈ ರೀತಿ ಪೇರೆಂಟಲ್ ಕೇರ್ ಇಲ್ಲದೆ ಇರೋದನ್ನ ನೋಡಿದ್ವಿ. ಅದರ ಜೊತೆಗೆ ಸ್ಕೂಲ್ಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ. ಎಕನಾಮಿಕ್ ಕ್ರೈಸಿಸ್ ಬೇರೆ ಇದೆ. ಅಂದರೆ ತಂದೆ ತಾಯಿಗೆ ಕೆಲಸ ಇಲ್ಲದೆ ಮನೆಯಲ್ಲಿ ಹಣ ಇಲ್ಲದೆ ಇರೋ ಥರ ಪರಿಸ್ಥಿತಿ ಆಗಿರ್ಬೋದು. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರು ಜಾಸ್ತಿ ಕೆಲಸಕ್ಕಾಗಿ ಹುಡುಕಾಡ್ತಾರೆ. ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಅಂತ ಸೈಬರ್ ಟ್ರಾಫಿಕಿಂಗ್ ಕೂಡ ಆಗ್ತಾ ಇದೆ. ಅಂದರೆ ಅವ್ರು ಇದ್ದಂಥ ಸ್ಥಳದಿಂದ ದೂರ ವಾಟ್ಸಪ್ ಮೂಲಕ, ಇಂಟರ್ನೆಟ್ನ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆದ್ಬಿಟ್ಟು ಅದ್ರ ಮೂಲಕ ಅವ್ರನ್ನ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು. ಸೊ ಹೀಗೆ ಪ್ಯಾಂಡಮಿಕ್ನಿಂದಾಗಿ ಕೂಡ ಸಿಚುವೇಶನ್ ಇನ್ನೂ ವರ್ಸ್ ಆಗ್ತಾ ಇದೆ. ಇನ್ನೊಂದು ಕಡೆ ಚೈಲ್ಡ್ ಮ್ಯಾರೇಜಸ್ನ ಇನ್ಸ್ಟೆನ್ಸಸ್ ಏಪ್ರಿಲ್ ಹಾಗೂ ಆಗಸ್ಟ್ 2020 ಮಧ್ಯೆ 10,000 ಕೇಸಸ್ನ ಟ್ರ್ಯಾಕ್ ಮಾಡಿದ್ದಾರೆ. ಪ್ಯಾಂಡಮಿಕ್ನಿಂದಾಗಿ ಇಂಥ ಪರಿಸ್ಥಿತಿಗಳು ಇನ್ನೂ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್ ಕೂಡ ಇದೇ ಹೇಳುತ್ತೆ. ಎಸ್ಪೆಷಲಿ ಸೈಬರ್ ಟ್ರಾಫಿಕಿಂಗ್ ಬಗ್ಗೆ ನಾವು ಚರ್ಚೆ ಮಾಡೋದಿದ್ರೆ ಅದ್ರ ಬಗ್ಗೆ ಭಾರತದ ಸರ್ಕಾರ ಏನು ಸರಿಯಾದ ಮಾಹಿತಿಯನ್ನೇ ಕಲೆಕ್ಟ್ ಮಾಡ್ತಾ ಇಲ್ಲ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೂಡ ಸೈಬರ್ ಕ್ರೈಮ್ಗೆ ರಿಲೇಟೆಡ್ ಏನೇನು ಇನ್ವೆಸ್ಟಿಗೇಷನ್ನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿತ್ತು, ಏನೇನು ಸ್ಕೀಮ್ಸ್ನ ಲಾಂಚ್ ಮಾಡಿತ್ತು, ಅದನ್ನು ಸರಿಯಾಗಿ ನಡೆಸ್ಕೊಡ್ತಾ ಇಲ್ಲ. USA ಕೂಡ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಗ್ಲೋಬಲ್ ಹ್ಯೂಮನ್ ಟ್ರಾಫಿಕಿಂಗ್ಗೆ ಬಂದಾಗ ಭಾರತವನ್ನು ಟೈರ್ 2 ಕಂಟ್ರಿಯಾಗಿ ಇಟ್ಟಿದೆ. ಟೈರ್ 2 ಕಂಟ್ರಿ ಅಂದರೆ ಏನು? ಇಲ್ಲಿ ಅಂತಾರಾಷ್ಟ್ರೀಯ ಲಾ ಪ್ರಕಾರ ಇಲ್ಲ, ಆದರೆ ಟ್ರಾಫಿಕಿಂಗ್ನ ಎಲಿಮಿನೇಟ್ ಮಾಡೋಕ್ಕೆ, ಕಳ್ಳ ಸಾಗಾಣಿಕೆಯನ್ನು ಕಂಪ್ಲೀಟ್ಲಿ ತೆಗೆದುಹಾಕೋಕ್ಕೆ ಈ ದೇಶ ಪ್ರಯತ್ನ ಪಡ್ತಾ ಇದೆ ಅಂತ. ಈಗ ಭಾರತದಲ್ಲಿ ಹೊಸ ಆ್ಯಂಟಿ ಟ್ರಾಫಿಕಿಂಗ್ ಬಿಲ್ನ ಡ್ರಾಫ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ಹೊಸ ಪ್ರೊವಿಷನ್ಸ್ ಇದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಇನ್ಕ್ಲೂಡ್ ಮಾಡುವಂಥದ್ದು, ಈ ಕೆಲಸಕ್ಕೆ ಇರುವಂಥ ಅಪರಾಧಗಳಿಗೆ ಪನಿಷ್ಮೆಂಟ್ ಜಾಸ್ತಿ ಮಾಡುವಂಥದ್ದು, ಕೆಲವೊಂದು ಕೇಸಸಲ್ಲಿ ಡೆತ್ ಪೆನಾಲ್ಟಿ ತನಕ ಮಾಡುವಂಥದ್ದು, ಏನು ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ಸ್ ಇದೆ ಅದನ್ನು ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತೊಗೊಂಡು ಬರೋವಂಥದ್ದು, ಹೀಗೆ ಹೊಸ ಪ್ರೊವಿಷನ್ಸ್ನ ತೊಗೊಂಡ್ಬರ್ತಾ ಇದ್ದಾರೆ. ಆದರೆ ಸಮಸ್ಯೆ ಪಬ್ಲಿಕ್ ಪಾಲಿಸಿದಲ್ಲ. ಅಂದರೆ ಈಗ ಏನೋ ಆ್ಯಂಟಿ ಟ್ರಾಫಿಕಿಂಗ್ ಪಾಲಿಸಿ ಇದೆ ನಮ್ಮ ದೇಶದ ಒಳಗೆ, ಸಮಸ್ಯೆ ಅದಲ್ಲ, ಅದು ಸರಿಯಾಗಿಲ್ಲ ಅಂತಲ್ಲ, ಆದರೆ ಅದರ ಇಂಪ್ಲಿಮೆಂಟೇಷನ್ ಸರಿಯಾಗಿ ನಡೀತಾ ಇಲ್ಲ. 2010ನಲ್ಲಿ ಈ ರೀತಿಯ ಯೂನಿಟ್ಸ್ 330 ಸೆಟಪ್ ಆಗುತ್ತೆ ಅಂತ ಹೇಳಿತ್ತು. ಆದರೆ 2020ಯಲ್ಲಿ RTI ಮೂಲಕ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಹೋದರೆ ಅದು 225 ಅಂತ ಗೊತ್ತಾಗುತ್ತೆ. ಅದು ಕೂಡ ಪೇಪರಲ್ಲಿ ಇದೆ, ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಡೆತ್ ಪೆನಾಲ್ಟಿಯನ್ನು ಕೊಡೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ, ನಾವು ಏನು ಶಿಕ್ಷೆ ಇರುತ್ತೆ ಅಪರಾಧಗಳಿಗೆ ಅದನ್ನು ಜಾಸ್ತಿ ಮಾಡಿದ್ರೆ ನಿಜವಾಗ್ಲೂ ಅಪರಾಧಗಳು ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೂ ಸಾಕ್ಷಿ ಇಲ್ಲ. ಇನ್ನೊಂದು ಕಡೆ ಯಾರನ್ನ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಅಂತ ಅರೆಸ್ಟ್ ಮಾಡಿ ಅವ್ರನ್ನ ಜೈಲ್ಗೆ ಹಾಕಿರ್ತೀವಿ, ಅವ್ರ ಮೇಲೆ ಕೂಡ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡದೆ, ಸರಿಯಾಗಿ ಸಾಕ್ಷಿ ಆಧಾರಗಳು ಸಿಗದೆ ಅವ್ರನ್ನ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸೊ ಸಮಸ್ಯೆ ಸರಿಯಾದ ಒಂದು ಕಾಯ್ದೆ ಇಲ್ಲ ಅಂತಲ್ಲ, ಆದರೆ ಅದರ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅಂತ. ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡಬೇಕು. ಈಗ ಏನು ಕೊರೋನಾ ವೈರಸ್ ಪ್ಯಾಂಡಮಿಕ್ನ ಮಧ್ಯ ಇನ್ಸ್ಟೆನ್ಸಸ್ ಜಾಸ್ತಿ ಆಗುತ್ತೆ, ಮಕ್ಕಳು ವಲ್ನರಬಲ್ ಆಗಿದ್ದಾರೆ, ಅದನ್ನು ನಾವು ಗಮನಿಸಿ ಏನು ಹ್ಯೂಮನ್ ಟ್ರಾಫಿಕಿಂಗ್ನ ವಿರುದ್ಧ ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಸರ್ಕಾರ ಹಾಗೂ ಸ್ಟೇಕ್ ಹೋಲ್ಡರ್ಸ್ ಎಲ್ಲರೂ ಸೇರಿ ತೊಗೊಳ್ಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ನಿಮ್ಮ ಪರೀಕ್ಷೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಜಾಸ್ತಿ ಮಾಹಿತಿ, ಜಾಸ್ತಿ ಆರ್ಟಿಕಲ್ ಸಿಗೋದಿಲ್ಲ. ಹಾಗಾಗಿ ಈ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ, ಫ್ಯಾಕ್ಟ್ಸ್ ಇರ್ಬೋದು, ಅನಾಲಿಸಿಸ್ ಇರ್ಬೋದು, ಅದನ್ನು ಸೇವ್ ಮಾಡಿಟ್ಕೊಳ್ಳಿ.
ಮುಂದೆ ಚರ್ಚೆ ಮಾಡ್ತಿರೋದು ಕೂಡ ಎಡಿಟೋರಿಯಲ್ ಆರ್ಟಿಕಲ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದು. ಇತ್ತೀಚೆಗಷ್ಟೇ ಮೇಘಾಲಯದಲ್ಲಿ ಏನು ಶಾಪ್ ಕೀಪರ್ಸ್, ಲೋಕಲ್ ಟ್ಯಾಕ್ಸಿ ಡ್ರೈವರ್ಸ್ ಇವರೆಲ್ಲ ಇದ್ದಾರೆ, ಅವರು ವ್ಯಾಕ್ಸಿನೇಷನ್ನ ಪಡೆದ ನಂತರನೇ ತಮ್ಮ ಎಕನಾಮಿಕ್ ಆಕ್ಟಿವಿಟೀಸ್ನ ಆರಂಭ ಮಾಡಬೇಕು ಅಂತ ಒಂದು ಡೈರೆಕ್ಟಿವ್ನ ಕೊಡ್ತು. ಆದರೆ ಈ ರೀತಿಯ ಒಂದು ಡೈರೆಕ್ಟಿವ್ ಇಂದ ಜನರ ರೈಟ್ ಟು ಪ್ರೈವಸಿ, ಲೈಫ್, ಪರ್ಸನಲ್ ಲಿಬರ್ಟಿ, ಲೈವ್ಲಿಹುಡ್ ಇದೆಲ್ಲದರ ಉಲ್ಲಂಘನೆ ಆಗುತ್ತೆ ಅಂತ ಮೇಘಾಲಯ ಹೈಕೋರ್ಟ್ ಹೇಳಿದೆ. ಅದಾದ ನಂತರ ಮತ್ತೆ ಅಲ್ಲಿಯ ರಾಜ್ಯ ಸರ್ಕಾರ ಇಲ್ಲ, ವ್ಯಾಕ್ಸಿನೇಷನ್ ಕಡ್ಡಾಯ ಅಲ್ಲ, ವಾಲಂಟರಿ ಅಂತ ಆಮೇಲೆ ಅನೌನ್ಸ್ ಮಾಡಬೇಕಾಯ್ತು. ಆದರೆ ಈ ರೀತಿ ಕಂಪಲ್ಸರಿ ವ್ಯಾಕ್ಸಿನೇಷನ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ನ ಪ್ರಕಾರ ನಮ್ಮ ದೇಹದ ಬಗ್ಗೆ ನಾವೇನು ತೀರ್ಮಾನವನ್ನು ತೊಗೊತೀವಿ ಅದರ ಹಕ್ಕು ನಮ್ಮ ಹತ್ರ ಮಾತ್ರ ಇರುತ್ತೆ. ಅದನ್ನು ಇಲ್ಲಿ ಬಾಡಿಲಿ ಆಟೋನಮಿ ಅಂತ ಕರೀತಾರೆ, ಬಾಡಿಲಿ ಇಂಟಿಗ್ರಿಟಿ ಅಂತ ಕರೀತಾರೆ. ಹೀಗೆ ಒತ್ತಾಯವಾಗಿ ವ್ಯಾಕ್ಸಿನೇಷನ್ ತಗೊಳ್ಳಿ ಅನ್ನೋದ್ರಿಂದ ಈ ಒಂದು ಆಟೋನಮಿಯ ಉಲ್ಲಂಘನೆ ಆಗುತ್ತೆ, ನಮ್ಮ ರೈಟ್ ಟು ಪ್ರೈವಸಿಯ ಉಲ್ಲಂಘನೆ ಆಗುತ್ತೆ, ಲಿಬರ್ಟಿಯ ಉಲ್ಲಂಘನೆ ಆಗುತ್ತೆ ಅಂತ ಕೋರ್ಟ್ ಹೇಳ್ತಾ ಇದೆ. ಅದಕ್ಕಾಗಿ ಸರ್ಕಾರ ಏನೇ ಮಾಡಿದ್ರೂ ಕೂಡ ಜನ ತಾವೇ ಬಂದು ವ್ಯಾಕ್ಸಿನೇಷನ್ ಮಾಡ್ಕೊಳೋ ಥರ ಮಾಡಬೇಕು, ಒತ್ತಾಯ ಮಾಡಬಾರ್ದು ಅಂತ ಕೋರ್ಟ್ ಹೇಳ್ತಾ ಇದೆ. ಆದರೆ ಈ ರೀತಿ ಕಂಪಲ್ಸರಿ ವ್ಯಾಕ್ಸಿನೇಷನ್ ಈ ಮುಂಚೆ ಕೂಡ ಆಗಿದೆ. ವ್ಯಾಕ್ಸಿನೇಷನ್ ಆ್ಯಕ್ಟ್ 1880ಯಲ್ಲಿ ಮಕ್ಕಳಿಗೆ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ನ ಕಡ್ಡಾಯ ಮಾಡಲಾಗಿತ್ತು. ಇದ್ರ ಕೆಳಗೆ ಈ ಕಂಪಲ್ಸರಿ ವ್ಯಾಕ್ಸಿನೇಷನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಕಾನೂನಿನ ದೃಷ್ಟಿಯಿಂದ ನೋಡಿದ್ರೆ ಅದನ್ನು ಸರಿ ಅಂತಲೇ ಪರಿಗಣಿಸಲಾಗಿದೆ. ಈಗ ನಾವು ರೈಟ್ ಟು ಪ್ರೈವಸಿಯ ಏನು ಜಡ್ಜ್ಮೆಂಟ್ ಇದೆ, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಇದೆ, ಅದ್ರ ಕೆಳಗೆ ಇರುವಂಥ 3 ಪ್ರಾಂಗ್ ಟೆಸ್ಟನ್ನು ಹಾಕೋದಾದರೆ 3 ಪ್ರಾಂಗ್ ಟೆಸ್ಟ್ ಏನು ಹೇಳುತ್ತೆ, ಒಂದು ಏನೇ ರಿಸ್ಟ್ರಿಕ್ಷನ್ ಹಾಕಿದ್ರು ಅಂದರೆ ಯಾವುದೇ ಒಂದು ಮೂಲಭೂತ ಹಕ್ಕಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ವಾ, ಆ ರಿಸ್ಟ್ರಿಕ್ಷನ್ಸನ್ನು 3 ಆಧಾರದ ಮೇಲೆ, ಒಂದು ರಿಸ್ಟ್ರಿಕ್ಷನ್ ಮಸ್ಟ್ ಬಿ ಪ್ರೊವೈಡೆಡ್ ಇನ್ ದ ಲಾ, ಏನು ಮಿತಿಗಳನ್ನ ರಿಸ್ಟ್ರಿಕ್ಷನ್ನ ಹಾಕಲಾಗುತ್ತೆ ಅದಕ್ಕೆ ಒಂದು ಸರಿಯಾದ ಉದ್ದೇಶ ಇರಬೇಕು, ಹಾಗೂ ಏನು ಉದ್ದೇಶ ಇದೆ ಅದಕ್ಕೆ ಪ್ರಪೋರ್ಷನಲ್ ಆಗಿ ರಿಸ್ಟ್ರಿಕ್ಷನ್ ಇರಬೇಕು. ಈ 3 ಪ್ರಾಂಗ್ ಟೆಸ್ಟ್ನ ಮೂಲಕ ನಾವು ಕೋವಿಡ್-19ನ ವ್ಯಾಕ್ಸಿನೇಷನ್ ಬಗ್ಗೆ ಚರ್ಚೆ ಮಾಡೋದಿದ್ರೆ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ 1897ನ ಮೂಲಕ ನಾವು ರೆಗ್ಯುಲೇಷನ್ಸ್ನ ತೊಗೊಂಬರ್ಬೋದು. ಪಬ್ಲಿಕಲ್ಲಿ ಕೊರೋನಾ ವೈರಸ್ ಜಾಸ್ತಿ ಆಗಬಾರ್ದು ಅನ್ನೋ ಒಂದು ಲೆಜಿಟ್ಮೇಟ್ ಉದ್ದೇಶದಿಂದ ಈ ಕಂಪಲ್ಸರಿ ವ್ಯಾಕ್ಸಿನೇಷನ್ನ ತೊಗೊಂಡು ಬರ್ಬೋದು. ಈಗಾಗಲೇ ಕೊರೋನಾ ವೈರಸ್ಸಿಂದ 4 ಲಕ್ಷ ಜನ ಸಾವನ್ನಪ್ಪಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದು ಪ್ರಪೋರ್ಷನಲ್ ಆದಂಥ ಈ ರೀತಿ ರಿಸ್ಟ್ರಿಕ್ಷನ್ನ ನಾವು ತೊಗೊಂಡ್ಬರ್ಬೋದು ರೈಟ್ಸಿಗೆ. ಅಂದರೆ ಕಂಪಲ್ಸರಿ ವ್ಯಾಕ್ಸಿನೇಷನಿಂದ ನಮ್ಮ ಮೂಲಭೂತ ಹಕ್ಕುಗಳಿಗೆ ಉಲ್ಲಂಘನೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ. ನಿಮ್ಮ ಪಾಲಿಟಿಯಲ್ಲಿ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಪ್ರಶ್ನೆಗಳನ್ನ ನೋಡಿದ್ರೆ ಫ್ಯಾಕ್ಚುಯಲ್ಗಿಂತ ಜಾಸ್ತಿ ನೀವು ಏನು ಅರ್ಥ ಮಾಡ್ಕೋತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ನೋಡ್ಬೋದು. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾಕೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ರೈಟ್ ಟು ಪರ್ಸನಲ್ ಲಿಬರ್ಟಿ, ಲೈಫ್ ಇದನ್ನು ಉಲ್ಲಂಘನೆ ಆಗಬಹುದು ಅಥವಾ ಆಗದೇ ಇರ್ಬೋದು, ಈ ಎರಡಕ್ಕೂ ಇಲ್ಲಿ ರೀಸನ್ಸ್ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ದ ನ್ಯೂ ಕ್ವಾಡ್ರಿಲ್ಯಾಟರಲ್ ಡಿಪ್ಲೊಮ್ಯಾಟಿಕ್ ಪ್ಲಾಟ್ಫಾರ್ಮ್ ಅನೌನ್ಸ್ಡ್ ಬೈ USA ಟು ಎನ್ಹ್ಯಾನ್ಸ್ ರೀಜನಲ್ ಕನೆಕ್ಟಿವಿಟಿ? 1 ಕಜಾಕ್ಸ್ತಾನ್, 2 ಉಜ್ಬೇಕಿಸ್ತಾನ್, 3 ಪಾಕಿಸ್ತಾನ್, 4 ಅಫ್ಘಾನಿಸ್ತಾನ್, 5 ತಜಕಿಸ್ತಾನ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್. A 1 2 3, B 2 3 and 4, C 1 2 3 and 4, D 1 2 3 and 5. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಇದರ PDF ಫಾರ್ಮ್ಯಾಟನ್ನು ನೀವು ಕೆಳಗೆ ಕಮೆಂಟ್ ಸೆಕ್ಷನಿಂದ ಪಡಿಬೋದು. ಮತ್ತೆ ಸಿಗೋಣ. ಧನ್ಯವಾದಗಳು.